ಸನ್ಮಾನ್ಯ ಸಿದ್ದರಾಮಯ್ಯನವರು ಅಧಿಕಾರ ವಹಿಸಿಕೊಂಡ ದಿನ ಬಸವಣ್ಣನವರ ಹುಟ್ಟಿದ ದಿನ ಬಸವ ಜಯಂತಿ ದಿವಸ ಅವ್ರು ಕೊಟ್ಟಂಥ ಕೊಡುಗೆ, ಹಿಂದೆ ಯಾವ್ಯಾವ ಇಲಾಖೆಯಲ್ಲಿ ಸಾಲ ಮಾಡಿದ್ರು ಜನತೆ ಅದ ಸಾಲವನ್ನು ಪೂರ್ಣ ಮನ್ನಾ ಮಾಡೋದಲ್ಲದೆ ಏನು PDS ಸಿಸ್ಟಮ್ ಹಿಂದೆ ಇತ್ತು ಆಹಾರ ಪದ್ಧತಿ, ಅದನ್ನು ಬದಲಾಯಿಸಿ ಅನ್ನಭಾಗ್ಯದ ಹೆಸರಿನಲ್ಲಿ ಜನತೆಗೆ ರೇಷನ್ ಕೊಟ್ಟಂಥ ಕೀರ್ತಿ ಆ ದಿನ. ಅದಲ್ಲದೆ ಅವರು 165 ಭರವಸೆಗಳನ್ನು ಕೊಟ್ಟು ಆ 165 ಪೂರೈಸಿದಂಥ ಕೀರ್ತಿ, ಜನರಿಗೆ ತಲುಪಿಸಂಥ ಕೀರ್ತಿ, 15 ಬಡ್ಜೆಟ್ ಮಾಡಿ ಇಡೀ ಭಾರತದಲ್ಲೇ ಅತ್ಯುತ್ತಮ ಅರ್ಥಶಾಸ್ತ್ರದ ರೀತಿಯ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಮಾನ್ಯ ಸಿದ್ದರಾಮಯ್ಯನವರು. ಅವ್ರು ಕೊಟ್ಟಂಥ ಕೊಡುಗೆಗಳು ಅವ್ರಿಗೆ ಆವಾಗಲೇ ಹೆಸರು ಬಂತು ಭಾಗ್ಯಗಳ ರಾಜ ಅಂಥೇಳಿ. ಅಂಥ ಭಾಗ್ಯಗಳನ್ನು ಕೊಟ್ಟವರು ಹೆಸರುಗಳು ಹೇಳೋಕ್ಕಾಗಲ್ಲ. ಈ ಲಾಸ್ಟ್ ಕೊನೆಯ ಚುನಾವಣೆಗೆ ಮುನ್ನ ಈ ರಾಜ್ಯದಲ್ಲಿ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಜನ ಬಹಳ ತೊಂದರೆಯಲ್ಲಿದ್ದರು, ಆರ್ಥಿಕ ಪರಿಸ್ಥಿತಿ ತೊಂದರೆ ಇತ್ತು, ಮಹಿಳೆಯರಿಗೆ ಸಬಲೀಕರಣ ಇಲ್ಲ ಮತ್ತು ಬೆಲೆ ಏರಿಕೆ ಗಗನಕ್ಕೆ ಹೋಗಿತ್ತು. ಅಂಥ ಸಂದರ್ಭದಲ್ಲಿ ಚಿಂತನೆಯನ್ನು ಮಾಡಿ ಮಾನ್ಯ DK ಶಿವಕುಮಾರ್ ಅವರು ಮತ್ತು ಮಾನ್ಯ ಸಿದ್ದರಾಮಯ್ಯನವರು ಚಿಂತನೆಯನ್ನು ಮಾಡಿ ಈ 5 ಗ್ಯಾರಂಟಿಗಳನ್ನು ಜನರಿಗೆ ಕೊಡ್ತೇವೆ ಅನ್ನೋ ಒಂದು ಭರವಸೆಯನ್ನು ಕೊಡುವ ಮೂಲಕ ನಾವು ಜನತೆಗೆ ಇಬ್ಬರ ಸಹಿ ಮಾಡಿ ಚೆಕ್ಕನ್ನು ಕೊಟ್ಟು ತನ್ಮೂಲಕ 136 ಸೀಟ್ ಗೆಲ್ಲುವಂಥ ಒಂದು ಅವಕಾಶ ಕೂಡ ಈ ಪಂಚ ಗ್ಯಾರಂಟಿಗಳ ಭರವಸೆ, ಸಿದ್ದರಾಮಯ್ಯನವರು ನುಡಿದಂತೆ ನಡೀತಾರೆ ಅಂತಕ್ಕಂಥ ಭರವಸೆ ಮೇಲೆ ನಾವು ಅಧಿಕಾರವನ್ನು ಗಳಿಸಿದ್ವಿ. ಅಧಿಕಾರ ಗಳಿಸೋದ್ರ ಜೊತೆಗೆ ಮೊದಲ ಕ್ಯಾಬಿನೆಟ್ನಲ್ಲೇ ಈ 5 ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತಕ್ಕಂಥ ತೀರ್ಮಾನ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ವಿರೋಧ ಪಕ್ಷರು, ಅದರಲ್ಲೂ ರಾಷ್ಟ್ರದ ಪ್ರಧಾನಮಂತ್ರಿಗಳು ಈ ಗ್ಯಾರಂಟಿಗಳು ಆಗಲ್ಲ, ಇದನ್ನು ಕೊಡೋಕ್ಕಾಗಲ್ಲ, ಕರ್ನಾಟಕ ದಿವಾಳಿ ಆಗುತ್ತೆ, ಇದರಿಂದ ಜನತೆಗೇನು ಸಹಾಯ ಆಗಲ್ಲ, ಇದು ಸುಳ್ಳು ಅನ್ನೋದನ್ನು ಪ್ರಧಾನಮಂತ್ರಿಗಳ ಬಾಯಲ್ಲೇ ಬಂತು. ಅಂಥ ಸಂದರ್ಭದಲ್ಲಿ ಇದನ್ನು ಜಾರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಲ್ಲದೆ ಮೊದಲನೇ ಕಾರ್ಯಕ್ರಮ ಶಕ್ತಿ ಕಾರ್ಯಕ್ರಮವನ್ನು 11/6/2023 ಘೋಷಣೆ ಮಾಡಿದ್ರು. 11/6/2023 ಈವರೆಗೂ ಕರ್ನಾಟಕ ರಾಜ್ಯದಲ್ಲಿ 397 ಕೋಟಿ ಮಹಿಳೆಯರು ಇವತ್ತು ಫ್ರೀಯಾಗಿ ಬಸ್ಸಲ್ಲಿ ಓಡಾಡಿದ್ದಾರೆ. ಇದು ಸಾಮಾನ್ಯ ಅಲ್ಲ, 397 ಕೋಟಿ. ಇದಕ್ಕೆ ತಗಲಿರೋ ವೆಚ್ಚ 9,665 ಕೋಟಿ ರೂಪಾಯಿಗಳು. ಇದು ಈ ಜನತೆಗೆ ನೇರವಾಗಿ ತಲುಪಿರ್ತಕ್ಕಂಥದ್ದು. ಎರಡನೇ ಕಾರ್ಯಕ್ರಮ ಅನ್ನಭಾಗ್ಯ. ಇದು ಪರಿವರ್ತನೆಗೊಂಡಂಥ ಕಾರ್ಯಕ್ರಮ. ದೇವರಾಜರ ಸರ್ಕಾರದಲ್ಲಿ PDS ಆಯಿತು, ಅನ್ನಭಾಗ್ಯ ಇವತ್ತು GDPನಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಇವತ್ತು ರಾಜ್ಯದ ಮಹಿಳೆಯರ ಆರ್ಥಿಕ ಪರಿಸ್ಥಿತಿ 12% ಹೆಚ್ಚಿದೆ ಅಂತಕ್ಕಂಥದ್ದು ಇವತ್ತು ನಮ್ಮ ಹತ್ರ ಅಂಕಿಅಂಶ ಬಂದಿದೆ, ರಾಷ್ಟ್ರೀಯ ಅಂಕಿಅಂಶದಲ್ಲಿ ಬಂದಿದೆ. ಇವತ್ತು 1ನೇ ಸ್ಥಾನ, ರಾಜ್ಯದ ಆಂತರಿಕ ಉತ್ಪನ್ನದಲ್ಲಿ 1ನೇ ಸ್ಥಾನದಲ್ಲಿದ್ದೀವಿ ನಾವು. ಎರಡನೇ ವಿಷಯ 12% ನಾವು ರೈಸ್ ಆಗಿದ್ದೇವೆ. ಇದಲ್ಲದೆ ಏನು ಮಹಿಳೆಯರಿಗೆ ನಾವು ಹಣ ಅವ್ರ ಕೈ ತಲುಪಿದಂಥ ಸಂದರ್ಭದಲ್ಲಿ ಅದು ಆರ್ಥಿಕ ಸ್ವಾವಲಂಬಿಗೂ ಅವಕಾಶ ಇದೆ, ಜೊತೆಗೆ ಉದ್ಯೋಗ ಸೃಷ್ಟಿಗೂ ಅವಕಾಶ ಇದೆ. ಇವೆಲ್ಲರ ಪರಿಣಾಮ ಇವತ್ತು ಯೂನಿಕ್ ಬೇಸಿಕ್ ಇನ್ಕಮ್ ಆಫ್ ವರ್ಲ್ಡ್ ಲೆಕ್ಕದಲ್ಲಿ ಭಾರತ ಇವತ್ತು ಮೊದಲನೇ ಸ್ಥಾನದಲ್ಲಿದ್ದೇವೆ. ಇವೆಲ್ಲವನ್ನು ಮನಗಂಡಂಥ ಅರ್ಥಶಾಸ್ತ್ರಜ್ಞರು ಹೇಳೋದು, ಅಮೃತ್ಯ ಸೇನ್ ಕಲ್ಯಾಣ ಅರ್ಥಶಾಸ್ತ್ರಜ್ಞ, ಇಂಥ ಕೊಡುಗೆಗಳಿಂದಾಗಿ ಮಹಿಳೆಯರಲ್ಲಿ ಸಬಲೀಕರಣ ಹೆಚ್ಚಿದೆ ಅಂತಕ್ಕಂಥ ಮಾತನ್ನು ಹೋರಾಡಿದ್ದಾರೆ. ಅಭಿಜಿತ್ ಬ್ಯಾನರ್ಜಿ ಜಾಗತಿಕ ಬಡತನ ನಿವಾರಣೆಗೆ ಪ್ರಾಯೋಗಿಕ ವಿಧಾನ ಅಂಥೇಳಿ ಒಂದು ಅಧ್ಯಯನ ಮಾಡಿ ಇದು ಭಾರತದಲ್ಲಿ ಅತ್ಯುತ್ತಮವಾಗಿ ಆಗಿದೆ ಅಂತಕ್ಕಂಥ ಮಾತನ್ನು ಅರ್ಥಶಾಸ್ತ್ರಜ್ಞರು ಹೇಳಿದ್ದಾರೆ. ಇದಲ್ಲದೆ ವಿವಿಧ ಮಾಧ್ಯಮ ಇರ್ಬೋದು, ಮತ್ತೊಂದಿರ್ಬೋದು, ಇವೆಲ್ಲರ ಪ್ರಶಂಸೆಗೆ ಇವತ್ತು ಕರ್ನಾಟಕ ಭಾಗಿಯಾಗಿರೋದಲ್ಲದೆ ಬೇರೆ ವಿಷಯದಲ್ಲಿ ಆ ಮಾಡಲ್ ಈ ಮಾಡಲ್ ಅಂತಿದ್ರು. ಇವತ್ತು ಈ ಭಾಗ್ಯಗಳ ವಿಷಯದಲ್ಲಿ ಕರ್ನಾಟಕ ಮಾಡಲ್ ಸಿದ್ದರಾಮಯ್ಯನವರ ಮಾಡಲ್ ಆಗಿದೆ. ಇದು ನಮಗೆ ಹೆಮ್ಮೆಯ ವಿಷಯ. ಕರ್ನಾಟಕದ ಜನತೆ ಸಮೃದ್ಧಿಯಾಗಿ ಇರೋವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. 4 ಲಕ್ಷ ಚಿಲ್ಲರೆ ಬಡ್ಜೆಟ್ ಇರುವಂಥ ಸಂದರ್ಭದಲ್ಲಿ 57,000 ಕೋಟಿ ಹೆಚ್ಚಲ್ಲ. ಇದು ಬಡ್ಜೆಟ್ಟಿನ ಅವಯವದಲ್ಲಿರ್ತಕ್ಕಂಥ ಹಣ, ಇದು ವಿನಿಯೋಗ ಆಗ್ತಾಯಿದೆ. ಯಾವುದೇ ಮಧ್ಯವಸ್ಥೆಗಳಿಲ್ಲ, ದುರುಪಯೋಗ ಇಲ್ಲ, ನೇರವಾಗಿ ತಲುಪ್ತಕ್ಕಂಥ ಇಂಥ ಕಾರ್ಯಕ್ರಮ ಎಲ್ಲೂ ಇಲ್ಲ. ಬೇರೆ ರಾಜ್ಯದ
ಸಚಿವರುಗಳು ಬಂದು ನಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ನಾವು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನಾವು ಸಂತೋಷದಿಂದ ತಿಳಿಸ್ತಾ ಇದ್ದೇವೆ. ಈ ಕಡೆ ನಮ್ಮನ್ನು ಕಾಮೆಂಟ್ ಮಾಡ್ತಾರೆ, ಆ ಕಡೆ ಬಂದು ಮಧ್ಯಪ್ರದೇಶದಲ್ಲಿ ಮಾಡಿದ್ರು, ಉತ್ತರಾಖಂಡದಲ್ಲಿ ಮಾಡಿದ್ರು, ಡೆಲ್ಲಿಲಿ ಮಾಡಿದ್ರು, ಈಗ ಮಹಾರಾಷ್ಟ್ರದಲ್ಲಿ ಮಾಡಿದ್ರು. ನಾವು ಅದನ್ನು ಅವ್ರು ನಮ್ಮನ್ನು ಖಂಡಿಸ್ತಾರೆ, ಆದರೆ ನಾವು ಖಂಡಿಸಲ್ಲ. ಜನರಿಗೆ ಕೊಡೋದ್ರಲ್ಲಿ ನಮ್ಮ ಮಾದರಿಯನ್ನು ಅವರು ಉಪಯೋಗಿಸೋದು ಸ್ವಾಗತ ಮಾಡ್ತೀವಿ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಅದು ಇಲ್ಲವೇ ಇಲ್ಲ. ಆಮೇಲೆ ಅಪಪ್ರಚಾರ ಇದನ್ನು ನಿಲ್ಲಿಸ್ತಾರೆ ಅಂತ ಹೇಳಿದ್ದು ನಿಜ, ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಸರ್ಕಾರ ಬಂದು 1 ವರ್ಷ 9 ತಿಂಗಳಾಗಿದೆ, 3 ತಿಂಗಳದ ಹಣ ಬರಬೇಕಾಗಿದೆ. ಇವತ್ತು ರಿಲೀಸ್ ಆಗಿದೆ, ಇನ್ನು 3-4 ದಿನದಲ್ಲಿ ರಿಲೀಸ್ ಆಗುತ್ತೆ. 3 ತಿಂಗಳು ಕೊಟ್ಕೊಂಡು ಬಂದಿದ್ದೇವೆ. ಕೆಲವು ಜನ ಅದನ್ನು ವಿರೋಧ ಮಾಡೋರು ಮಾತ್ರ ಮಾತನಾಡ್ತಾರೆ. ಯಾವುದೇ ಕಾರಣಕ್ಕೂ ಈ ಕಾರ್ಯಕ್ರಮ ನಿಲ್ಲಲ್ಲ. ಇಷ್ಟನ್ನು ಹೇಳಿ ನೀವು ಮಂಗಳೂರಿನ ಮಾಧ್ಯಮದ ಗೆಳೆಯರಲ್ಲಿ ನನ್ನ ಪ್ರಾರ್ಥನೆ. ಸಾರಿ 2,24,348 ರಿಪೀಟ್ ಮಾಡ್ತೀನಿ. 2,24,348 ಹಣ 648.52 ಕೋಟಿ. ಗೃಹಜ್ಯೋತಿ 3,39,305 ಹಣ ಖರ್ಚಾಗಿರ್ತಕ್ಕಂಥದ್ದು. 342.16 ಕೋಟಿ. ಅನ್ನಭಾಗ್ಯ 1.21 crore ಬೆನಿಫಿಷರಿ, ಹಣ ಖರ್ಚಾಗಿರೋದು 1.21 crore. ಹಣ ಖರ್ಚಾಗಿರೋದು 202.49 ಕೋಟಿ. ಶಕ್ತಿ ಯೋಜನೆ 2.16 crore ಪೀಪಲ್ ಮಹಿಳೆಯರು ಪ್ರವಾಸ ಮಾಡಿರೋದು. ಇದಕ್ಕೆ ತಗಲಿರೋ ವೆಚ್ಚ 80.45 ಕೋಟಿ. ಇದು ಮತ್ತು ಯುವ ನಿಧಿ ಉಡುಪಿನಲ್ಲಿ 3,494 ಜನ ಫಲಾನುಭವಿಗಳಿದ್ದಾರೆ. ಇದಕ್ಕೆ ತಗಲಿರೋ ವೆಚ್ಚ 3.75 ಕೋಟಿ. ಇಷ್ಟು ಹಣ ಒಬ್ಬ ಯಾರ ಒಂದು ಮಧ್ಯವರ್ತಿ ಇಲ್ಲದೇ, ಯಾರ ಮಧ್ಯೆ ಇಲ್ಲದೆ ನೇರವಾಗಿ ಅವ್ರ ಅಕೌಂಟ್ಗೆ ಹೋಗ್ತಾಯಿದೆ. ಇದು ಒಂದು ಉತ್ತಮವಾದಂಥ ಕೆಲಸ. ನಾನು ಆಗಲೇ ಹೇಳಿದಾಗೆ ಎಂದೆಂದು ನಮ್ಮ ಸರ್ಕಾರ ಇದೆಯೋ ಅಂದು ನಾವು ಸಾಮಾಜಿಕ ನ್ಯಾಯ ಮತ್ತು ಬದ್ಧತೆಯನ್ನು ತೋರಿಸಿದ್ದೇವೆ. ಏನು ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಸಮಬಾಳು ಸಮಪಾಲು ಎಲ್ಲರಿಗೂ ಸಿಗಬೇಕು ಅಂತಕ್ಕಂಥ ಚಿಂತನೆ ಏನಿತ್ತೋ ಆ ಅಡಿನಲ್ಲಿ ನಾವು ಈ ಕೆಲಸವನ್ನು ಮಾಡಿದ್ದೇವೆ. ಆರ್ಟಿಕಲ್ 14, 15 ಪ್ರಕಾರ ಜನರಿಗೆ ಸಹಾಯ ಮಾಡ್ತಕ್ಕಂಥ ಕರ್ತವ್ಯವನ್ನು ಮಾಡ್ತಾಯಿದ್ದೇವೆ. ಅವರಿಗೆ ಮಾಡ್ತಾ ಇದ್ದಾರೆ, ಇಬ್ಬರು ಬರದೇ ಇರ್ಬೋದು. ಅವ್ರ ಬಗ್ಗೆ ನಾನಿವತ್ತು ಹೇಳಿದ್ದೀನಿ, ನೋಟಿಸು ಕೊಡಿಸಿದ್ದೇನೆ. ಅದು ಆಡಳಿತಾತ್ಮಕ ಪರಿಸ್ಥಿತಿ, ಅದು ಸರಿ ಮಾಡ್ತಾರೆ. ಇಲ್ಲ ಅವೆಲ್ಲ ಏನೂ ಇಲ್ಲ. ಒಂದು ಸಾರಿ ಅದು ನೀವು ಯಾವ ರೀತಿ ತಗೊಳ್ತೀರೋ. ಕೆಲವು ಜನ, ಈಗ ಉದಾಹರಣೆಗೆ ಇದು ನಮ್ಮ ಪಕ್ಕದ ಕಾರವಾರ 2,600 ಜನ ನಾವು ಸುಸ್ಥಿತಿಯಲ್ಲಿದ್ದೇವೆ, ನಮಗೆ ಬೇಡ, ಬೇರೆ ಬಡವರಿಗೆ ಬಡಿ ಅಂತ ಅರ್ಜಿ ಬರ್ಕೊಟ್ಟು ನಿಲ್ಲಿಸಿದ್ದಾರೆ. ಬೇಡ ಅಂತ ಹೇಳಿದ್ದಾರೆ. ಆದರೆ ಸ್ವಾಗತ ಮಾಡ್ತೀನಿ. ಅದನ್ನೇ ಇಟ್ಕೊಂಡು ನಾನು ಎಲ್ಲರೂ ಹಂಗೆ ಮಾಡಿ ಅಂತ ನಾನು ಕೇಳೋಕ್ಕೆ ಹೋಗಲ್ಲ. ವಾಲಂಟರಿ ಬಿಟ್ಟರೆ ಬೇಡ ಅನ್ನಲ್ಲ. ಅದನ್ನೇ ಕೆಲವು ಜನ ಮಹಿಳೆಯರು ಬಸ್ಸಲ್ಲಿ ಕೂತ್ಕೊಂಡಾಗ ನಮಗೆ ಟಿಕೆಟ್ ಕೊಡಿ ಬೇಡ ಅಂದಾಗ ಪಾಪ ಕಂಡಕ್ಟ್ರು ನಮಗೆ ಕಾನೂನಿಲ್ಲ, ಮಹಿಳೆಯರು ಟಿಕೆಟ್ ತೊಗೊಂಡ್ರೆ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳಿದಾಗ ಅದನ್ನೊಂದು ನ್ಯೂಸ್ ಮಾಡಿದರು. ಅದು ಬಿಟ್ಟರೆ ಪರಿಷ್ಕರಣೆ ಇಲ್ಲ, ನಾವು ಕೊಡ್ತೀವಿ. ಯಾವುದರಲ್ಲೂ ಇಲ್ಲ. ಗೃಹಲಕ್ಷ್ಮಿನಲ್ಲಿ IT ಮತ್ತು GST ಇಂದ ತಪ್ಪು ಅದು ಎಲ್ಲ ಒಂದು ಸಾಲ ತಗೊಳ್ಳುವಾಗ ಒಂದು ಎಂಟ್ರಿ ಆಗಿರುತ್ತೆ. ಆ ಎಂಟ್ರಿಯ ತಪ್ಪು ಇಲ್ಲಿ ಒಟ್ಟು 4,946 ನಿಂತಿವೆ. ಅದನ್ನು ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡಿ ಅವರಿಂದ ಮತ್ತೆ ಕಾಗದ ತಗೊಂಡು, ಅದು ಒಂದು ಯಾವುದೋ ಕಾರಣಕ್ಕೆ ಒಂದು IT ಹೆಸರು ಬಂದಿರುತ್ತೆ ಅಥವಾ GST ಹೆಸರು ಬಂದಿರುತ್ತೆ. ಕಂಟಿನ್ಯೂಸ್ GST ಅಲ್ಲ, ಅವ್ರು ಸಾಲ ಪಡೆಯುವಾಗ ಏನೋ ಒಂದು ಬಂದಿರೋದ್ರಿಂದ ಆ ರೀತಿ ಇದೆ. ಇದು ಸರಿಪಡಿಸೋ ಕೆಲಸವನ್ನು ಕೇಂದ್ರದಲ್ಲಿ ನಾವು ಸ್ಟೇಟ್ ಲೆವೆಲಲ್ಲಿ ಮಾಡಿ ಅವ್ರಿಗೂ ಕೂಡ ಕಡೆಯ ವ್ಯಕ್ತಿಗೂ ಕೂಡ ತಲುಪಂಗೆ ಮಾಡ್ತೇವೆ. ಇದು ಒಂದು ಕುಟುಂಬಕ್ಕೆ ಕನಿಷ್ಠ
5,000 ರೂಪಾಯಿ ತಿಂಗಳಿಗೆ ಸಿಗ್ತಕ್ಕಂಥ ಈ ಕಾರ್ಯಕ್ರಮ ಯಾವುದೇ ರಾಜ್ಯದಲ್ಲೂ ಇಲ್ಲ. ಆದರೆ ಡಿಲೀಷನ್ ಮತ್ತು ಡಿಲೀಟ್ ಮಾಡೋದು ಮತ್ತು ಆ್ಯಡ್ ಮಾಡೋದು ರೇಷನ್ ಕಾರ್ಡ್ಗಳಲ್ಲಿ ಅದು ಯಾವುದೂ ಆಗ್ತಾ ಇಲ್ಲ ಅಂತೇಳಿ ಬಹಳಷ್ಟು ಜನ ಸಫರ್ ಮಾಡ್ತಾ ಇದ್ದಾರೆ. ರೇಷನ್ ಕಾರ್ಡ್ದು ವಿಷಯ ಬೇರೆ ಇದೆ. ಈಗ ಅದರದ್ದು ಇದಕ್ಕೆ ಮಿಂಗಲ್ ಮಾಡಿ ನಾವು ಕೇಂದ್ರದಿಂದ ಒಂದು ಕಾಗದ ಬಂತು, ಅನರ್ಹ ಫಲಾನುಭವಿಗಳ ನಿಲ್ಲಿಸ್ಬೇಕು ಅಂತ 6,60,00,000 ನಿಲ್ಲಿಸಿದ್ರು. ಆದರೆ ನಮ್ಮ ರಾಜ್ಯದಲ್ಲಿ ಇವತ್ತು ಬೇರೆ ರಾಜ್ಯಗಳು ತಗೊಂಡ್ರೆ 32% ಇದೆ BPL ಕಾರ್ಡುಗಳು. ಯಾವುದೇ 4 ನಮ್ಮ ಸೌತ್ ಇಂಡಿಯಾದ 4 ರಾಜ್ಯಗಳಲ್ಲಿ 32, ನಮ್ಮದು 80% ಇದೆ BPL. ಇದು ಸರಿಪಡಿಸ್ಬೇಕು ಅನ್ನೋದನ್ನು ಮಾತಾಡಿದ್ರು. ಆದರೆ ಜನರಲ್ಲಿ ನೋವು ಬಂದು ಚರ್ಚೆ ಬಂದಾಗ ಅದನ್ನು ಬೇಡ ಕಂಟಿನ್ಯೂ ಮಾಡಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾವು ಕೈ ಹಾಕಲ್ಲ. ಪಡಿತರ ಚೀಟಿಯಲ್ಲಿ ತಿದ್ದುಪಡಿ ಆಗ್ತಾ ಇಲ್ಲ ಅಂದರೆ ಈಗ ಅದು ಯಜಮಾನಿ ಮಹಿಳೆ ಆಗಿರಬೇಕು, ಹೆಚ್ಚಿನ ಇದರಲ್ಲಿ ಗಂಡಸರು ಇರೋದು ಅಥವಾ ಮನೆ ಯಜಮಾನ ಇರೋ ಇದು ಅದನ್ನು ತಿದ್ದುಪಡಿ ಮಾಡೋಕ್ಕೆ ಈಗ ಅವಕಾಶ ಸಿಗ್ತಾ ಇಲ್ಲ. ಅದನ್ನು ಮಾಡ್ತಾ ಇದ್ದೇವೆ, ಸರಿಪಡಿಸ್ತೀವಿ. ಇಲ್ಲಿ ತುಂಬ ಕೇಸ್ಗಳು ಬಂತು, ಮೀಟಿಂಗ್ನಲ್ಲಿ ಬಂದಿದೆ ಸಬ್ಜೆಕ್ಟು. ವಿ ಆರ್ ಅಟ್ ಇಟ್. ನಾವು ಕಟ್ಟ ಕಡೆಯ ವ್ಯಕ್ತಿಗೂ ನಮ್ಮ ಕಾರ್ಯಕ್ರಮ ತಲುಪಬೇಕು. ನ್ಯೂನತೆಗಳೇನಿದೆ ಅದೇ ನಮ್ಮ ಕೆಲಸ. ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಕೆಲಸನೇ ಇದು, ನಾವು ಮಾಡ್ತೀವಿ. ಬಜೆಟಲ್ಲಿ 52,000 ಕೋಟಿ ರೂಪಾಯಿ ಮೀಸಲಿಟ್ಟಿದೆ ಗ್ಯಾರಂಟಿಗಳಿಗೆ. ಅದರ ಖರ್ಚಾಗಿರೋದು 67,200 ಕೋಟಿ ರೂಪಾಯಿ ಖರ್ಚಾಗಿದೆ. 10,000 ಕೋಟಿಯನ್ನು ಹೇಗೆ ತುಂಬ್ತೀವಿ? ಒಳ್ಳೆಯದ ಬೇರೆ ಬೇರೆ ಕಡೆಯಿಂದ ತಗೊಂಡು ಈಗ ಅನ್ಸ್ಪೆಂಟ್, ಈಗ ಬಡ್ಜೆಟ್ ವಿಷಯದಲ್ಲಿ ನಾನು ಎಕ್ಸ್ಪರ್ಟ್ ಅಂತೂ ಅಲ್ಲ, ಆದರೂ ಅನ್ಸ್ಪೆಂಟ್ ಅಮೌಂಟ್ ಅಂತ ಹೇಳಿ ನಾನು ಮಂತ್ರಿ ಆಗಿದ್ದವರು. ಬೇರೆ ಕಡೆಯಿಂದ ಉಳಿದಿರೋದನ್ನು ಇದಕ್ಕೆ ತಗೊಳ್ತೀನಿ, ಯಾಕೆಂದರೆ ಬೇರೆ ಆದಾಗ. ಬಟ್ ಆ ಪ್ರಾಪರ್ ನಿಮ್ಮ ಅಕೌಂಟ್ ಸರಿಯಾಗಿದು ಲೆಕ್ಕ ಸರಿಯಾಗಿದೆಯಲ್ಲ ಅದು ನನಗೆ ಗೊತ್ತಿಲ್ಲ, ಐಡಿಯಾ ಇಲ್ಲ. ಐಡಿಯಾ ಇಲ್ಲ, ನನಗೆ ಐಡಿಯಾ ಇಲ್ಲ ಅಂದೆ. ಅದರಿಂದ ಐ ವೋಂಟ್ ಕಾಮೆಂಟ್ ಆನ್ ಇಟ್. ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್. ಶಕ್ತಿ ಯೋಜನೆಗೆ